ಕಲ್ಯಾಣಿ, ನಿನಗೆ ಸ್ವೀಟ್ಸ್ಗಳಂದ್ರೆ ತುಂಬ ಇಷ್ಟ ಅಲ್ಲ? ಎಸ್ಪೆಷಲಿ ಚಂಪಾಕಲಿ ಅಂದರೆ. ಈ ರೋಡ್ ಎಂಡಲ್ಲಿ ಸ್ವೀಟ್ನ ಸೂಪರಾಗಿ ಮಾಡ್ತಾನೆ, ತುಂಬ ತುಪ್ಪ ಹಾಕಿ ಸಾಕಾದಾಗ ಮಾಡ್ತಾನೆ. ನಿಮಗೆ ಮೈಸೂರು ಪಾಕ್ ಅಂದ್ರೂ ಇಷ್ಟ ಅಲ್ವಾ? ಇನ್ನೊಂದು ಜಾಗ ಇದೆ, ಅಲ್ಲಿ ಕೊಬ್ಬರಿ ಮಿಠಾಯಿ ಸೂಪರಾಗಿ ಮಾಡ್ತಾನೆ. ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಬರ್ಫಿ ಸಾಕಾದಾಗ ಮಾಡ್ತಾರೆ. ಅದು ಮನೇಲಿ ಮಾಡ್ದಂಗೆ ಇರುತ್ತೆ. ಅಲ್ಲೂ ಹೋಗೋಣ ಬೇಕಾದ್ರೆ. ಆಮೇಲೆ ಗೋಡಂಬಿ ಗಿಡಂಬಿ ಹಾಕಿ ಸೂಪರಾಗಿ ಮಾಡ್ತಾರೆ. ಎಲ್ಲ ಹೋಗೋಣ ಫಸ್ಟು. ಯಾವುದಾದ್ರೂ ಓಕೆ. ಮದುವೆ ಆದಮೇಲೆ ಇಬ್ಬರು ಫಸ್ಟ್ ಟೈಮ್ ಒಟ್ಟಿಗೆ ಬಂದಿದ್ದೀವಿ, ಇಬ್ಬರು ಒಟ್ಟಿಗೆ ಇದ್ದೀವಿ. ಫಸ್ಟ್ ಮೀಟಿಂಗು, ಫಸ್ಟ್ ಡೇಟಿಂಗು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೌದು, ತುಂಬ ಇಂಪಾರ್ಟೆಂಟ್. ಹೇ, ನಾವು ಯಾಕೆ ಒಂದು ಫೋಟೋ ತೊಗೋಬಾರ್ದು? ಚೆನ್ನಾಗಿದೆಲ್ಲ? ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡ್ತೀನಿ. ಕಲ್ಯಾಣಿ, ಒಂದು ನಿಮಿಷ ಬಂದೆ. ಅಮ್ಮ, ಮಲ್ಲಿಗೆ ಹೂವು ಕೊಡಿ. ಒಂದು 4 ಮೊಳ ಕೊಡಿ. ಎಲ್ಲೋದ್ಲು ಕಲ್ಯಾಣಿ? ಶಂಕರಣ್ಣ, ಯಾರು ನಿಮ್ಮನ್ನ ಕಟ್ಟಾಕಿದ್ದು? ಏನಾಯ್ತು? ಸೂರ್ಯಪ್ರಕಾಶ್ ಮನೆ ಸೊಸೆನ ಯಾರೋ ಚೈಲ್ಡ್ ಚಪಾತಿಗಳೆಲ್ಲ ಬ್ಲಾಕ್ ಮೇಲ್ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? 100% ಇವನೇ. ನಿನಗೆ ಪದೇ ಪದೇ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಿದ್ದು ಇವನ್ನೇನೆ. ಏನ್ ಬೇಕು ಶಂಕರಣ್ಣ ನಿಮ್ಗೆ? ಯಾಕೆ ಹೀಗೆ ಮಾಡಿದೆ? ಯಾಕಂದ್ರೆ ಉರಿ ತಡ್ಕೊಳಕ್ಕಾಗಿಲ್ಲ. ಅವನೇನೋ ಅಂದ್ಕೊಂಡಿದ್ದ, ನೀನೇನೋ ಮಾಡಿದೆ. ಆ ಮನೆ ಒಳಗೆ ಬಲಗಾಲಿಟ್ಟು ಮಹಾಲಕ್ಷ್ಮಿ ಥರ ಹೆಜ್ಜೆ ಇಟ್ಟೆ. ಯಾವ ಫ್ಯಾಮಿಲಿನ ಮುಗಿಸ್ಬೇಕು ಅಂದ್ಕೊಂಡು ಹೋಗಿದ್ದೋ ಅದನ್ನ ಮರೆತು ಆ ಫ್ಯಾಮಿಲಿ ಒಳಗೆ ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟೆ. ಫ್ಯಾಮಿಲಿ ನಡ್ಸೋಕೆ ಶುರು ಮಾಡಿಬಿಟ್ಟೆ. ಐಷಾರಾಮಿ ಜೀವನನ ಎಂಜಾಯ್ ಮಾಡ್ತಾ ಬದುಕ್ತಾ ಇದೆಯಾ? ಆ ಸೀರೆಗಳು, ಆ ಒಡವೆಗಳು, ಜೊತೆಗೆ ಆ ಮನೆ ದೊಡ್ಡ ಸೊಸೆ ಅನ್ನೋ ಪಟ್ಟ ಬೇರೆ. ನೀನು ಹೋಗಿರೋ ಉದ್ದೇಶ ಇವರು ಗೊತ್ತು. ಉದ್ದೇಶ ಪೂರ್ತಿ ಮಾಡ್ಕೊಂಡು ಬರ್ತೀಯ ಅಂತ ಅಂದ್ಕೊಂಡ್ರೆ ನೀನು ರಾಣಿ ಥರ ಸೆಟ್ಲ್ ಆಗ್ಬಿಟ್ಟಿದ್ಯಾ. ಅದು ಇವನ ಕೈಲಿ ತಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಇವನು ನವರಂಗಿ ಆಟ ಆಡ್ದ. ನಿನ್ನ ಉದ್ದೇಶ ಏನು ಅಂತ ನೆನಪು ಮಾಡೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ದ. ಅದಕ್ಕೆ ಸ್ವಲ್ಪ ಫೀಸ್ ಕೇಳ್ದ. ಕನ್ನಡಿ, ಇನ್ನೂ ನೀನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನು ಇವನ ವಿಷಯನ ಎರಡನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀನಿ. ನಿನ್ನ ಮೇಲೆ ನಿನಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಇವತ್ತಿಂದ ನಾನು ನೀನು ಟೀಮ್ ಪಾರ್ಟ್ನರ್. ನಿನ್ನ ಸಪೋರ್ಟ್ಗೆ ನಾನು ಇರ್ತೀನಿ. ಟೆನ್ಷನ್ ತಗೋಬೇಡ. ನಾನು ಇವೆಲ್ಲ ಯಾವುದೂ ಕೇಳಿರ್ಲಿಲ್ಲ ಸರ್. ನನಗದ್ರ ಅವಶ್ಯಕತೆನೂ ಇಲ್ಲ. ನೀವೇನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇದೆ ಅಂತಾನೆ ನಾನು ಮೂಗು ತೋರಿಸ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಇವ್ರನ್ನ ಕಟ್ಟಾಕಿ ಇಲ್ಲಿ ಕೂರಿಸಿರೋದು. ಅವರೊಂದು
ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ಸರ್ ನಿಮ್ಮ ಟೀಮವ್ರ ಜೊತೆ ನನಗೂ ಒಂದು ಹಾಡಕ್ಕೆ ಚಾನ್ಸ್ ಕೊಡಿ ಸರ್. ಏನ್ ಗುರು ಬಾತ್ರೂಮ್ ಸಿಂಗರಾ? ಸರ್ ಮೈ ಕಟ್ ನೋಡಿ ಬಾತ್ರೂಮ್ ಪೀಸಾ ಶೋರೂಮ್ ಪೀಸಾ ಅಂತ ತೋರಿಸ್ತೀನಿ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಅಣ್ಣ ಎಲ್ಲಿದ್ದಾನೆ ಇಷ್ಟ ದಿನ? ನನ್ನ ಜೀವನದಲ್ಲಿ ಇಷ್ಟೊಂದು ಕಲೆಕ್ಷನ್ ಇವತ್ತೇ ಅಣ್ಣ ನೋಡ್ತಾ ಇರೋದು. ನಾನು ಗಂಟ್ಲಾರ್ಕೊಂಡು ಆಡ್ತೀನಣ್ಣ, ಜನ ಎಲ್ಲ ಬರ್ತಾರೆ, ನಿಂತ್ಕೊಂತಾರೆ, ಕೆಲವ್ರು ನಗಾಡ್ತಾರೆ, ಇನ್ ಕೆಲವ್ರು ಕಿಂಡಲ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೊಂದು ನಿನ್ನಿಂದಾನೆ ಅಣ್ಣ. ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಣ್ಣ. ಇದನ್ನ ನಾವೆಲ್ಲ ಸರಿ ಸಮಾನವಾಗಿ ಹಂಚ್ಕೊಂತೀವಿ. ಇವತ್ತು ನಿಮಗೆ ಇದ್ರಲ್ಲಿ ನಿಮಗೊಂದು ಪಾಲ್ ಕೊಡ್ತೀನಿ. ನನಗೆ ಈ ಹಂಚ್ಕೊಳ್ಳೋದೆಲ್ಲ ಬೇಡ, ನೀವೇ ಹಿಡ್ಕೊಳ್ಳಿ. ಅಣ್ಣ ಮತ್ತೆ ಇನ್ನೇನ್ ಬೇಕಣ್ಣ ನಿಂಗೆ? ನಮಗೆ 30 ರೂಪಾಯಿ ಕೊಡಿ. 30 ರೂಪಾಯ? ಅದೇನು 30 ರೂಪಾಯಿ ಬೇಕು? ಒಂದು ಐಸ್ ಕ್ರೀಮ್ ಬೆಲೆ ಎಷ್ಟು? 30ರಿಂದ 40 ರೂಪಾಯಿ. ಹಾಂ, ಇವತ್ತಿನ ನನ್ನ ದುಡಿಮೆ ಅಷ್ಟೇ. ನನಗೊಂದು 30 ರೂಪಾಯಿ ಕೊಡಿ, ನಾನು ಶಿವ ಅಂತ ಹೊಡೋಗ್ತೀನಿ. ಇಟ್ಕೋಣ, ಕಷ್ಟ ಬೇಕಾಗುತ್ತೆ. ಆ ಥರ ಏನಾರು ಕಷ್ಟ ಬಂದರೆ ನಾನು ಮತ್ತೆ ಇಲ್ಲಿ ಬಂದು ಹಾಡ್ತೀನಿ, ಅವಾಗ ಕೊಡಿ. ಈಗ 30 ರೂಪಾಯಿ ಆಯ್ತಣ್ಣ.